ನಾನು ವಂದನೆಗಳನ್ನ ತಿಳಿಸ್ತೀನಿ. ಸೊ ಮೊದಲನೇದಾಗಿ ನಾನು 4ನೇ ಬ್ಯಾಚ್ಗೆ ನಾನು ಬರ್ಬೇಕಾಗಿತ್ತು. ನಮ್ಮಮ್ಮ ಜಾಯಿನ್ ಮಾಡೋದು, ನಮ್ಗೆ ರೆಫರ್ ಮಾಡಿದ್ ಬಂದು ಅಂಬಿಕಾ ಆಂಟಿ ಅವರು ರೆಫರ್ ಮಾಡಿದ್ದು. ಒಂದಿನ ಅವ್ರ ಮನೆಗೆ ಹೋಗಿದ್ದಾಗ ಹೇಳಿದ್ರು, ಈ ತರ ನಾವೀಗ ಬಾಬಾ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ, ಈ ತರ ನನ್ ಪ್ರಾಬ್ಲಮ್ ಇದೆ, ಅಲ್ಲಿ ಸೊಲ್ಯೂಷನ್ ಸಿಕ್ಕಿದೆ ಅಂತ ಅಂದ್ಬಿಟ್ಟು ಹೇಳಿದ್ರು. ನಾವು ತುಂಬಾ ಒಂದು ಮನಸ್ಸನ್ನ ನೋವು ಮಾಡ್ಕೊಂಡೆ ಅವ್ರ ಮನೆಗೆ ಹೋಗಿದ್ದು. ಅಲ್ಲಿ ಅವ್ರು ಹೇಳಿದ್ರು ನಮ್ಗೆ, ಬಟ್ ನಮ್ಮಮ್ಮ ಬಂದ್ರು 4ನೇ ಬ್ಯಾಚ್ಗೆ, ಅವರು ಬಂದು ಅಲ್ಲೇ ಜಾಯಿನ್ ಆದ್ರು. ನಾನು ಹೇಳಿದೆ, ನೀನ್ ಫಸ್ಟ್ ಹೋಗು, ನಿನ್ ಪ್ರಾಬ್ಲಮ್ ಸಾಲ್ವ್ ಆದ್ರೆ ನಾನು ಆಮೇಲೆ ಬರ್ತೀನಿ ನಾನು ಅಂತ. ಇನ್ನ ನಂಗೆ ಅಮ್ಮ ಅವತ್ತು ಬಿಟ್ಟಿರ್ಲಿಲ್ಲ. ಆಕ್ಚುಲಿ ನಾನು MSc ಯೋಗ ಕಂಪ್ಲೀಟ್ ಮಾಡಿದ್ದೀನಿ ಸ್ಕೈ ಫೌಂಡೇಶನ್ ಅಲ್ಲೇನೆ. ಸೊ ಅಲ್ಲಿ ನಾನು ಸರ್ವಿಸ್ 5 years ಸರ್ವಿಸ್ ಮಾಡಿದೆ. ಬಟ್ ಅದಾದ್ಮೇಲೆ ನನಗೆ ಕೊರೋನಾ ಆದ್ಮೇಲೆ ನನಗೆ ಅದು ಏನ್ ಯೋಗ ಕಂಟಿನ್ಯೂ ಮಾಡಕ್ ಆಗಿಲ್ಲ ನನಗೆ. ಬಟ್ ನಮ್ಗೆ ಇಲ್ಲಿ ಹೇಳಿದಾಗ ನನಗೆ ಈ ಬ್ಯಾಂಗ್ಳೂರ್ಗೆ ಶಿಫ್ಟ್ ಆದ್ಮೇಲೆ ನಾನು ಯೋಗ ಸೆಂಟರ್ ನ ಹುಡುಕ್ತಿದ್ದೆ. ಆಕ್ಚುಲಿ ಇಲ್ಲಿ ಜಾಯಿನ್ ಆಗೋದು ನನಗೆ ಸ್ವಲ್ಪ ಪೀಸ್ಫುಲ್ ಬೇಕಾಗಿತ್ತು. ತುಂಬಾ ಸ್ಟ್ರೆಸ್, ವರ್ಕ್ ಸ್ಟ್ರೆಸ್, ಫ್ಯಾಮಿಲಿ ಸ್ಟ್ರೆಸ್ ಮ್ಯಾನೇಜ್ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ ನನಗೆ. ಅವ್ರು ರೆಫರ್ ಮಾಡಿದಾಗ ನಾವು ಅಮ್ಮ ಬಂದ್ರು. ಅಮ್ಮ ಆಮೇಲೆ ಹೇಳಿದ್ರು, ಅವರು ಮನೆಯಲ್ಲಿ ಯಾವಾಗ್ಲೂ ಅಮಾವಾಸ್ಯೆ ಪೌರ್ಣಮಿ ಅಂದ್ರೆ ಜಗಳ, ಯಾವಾಗ್ಲೂ ಅಮಾವಾಸ್ಯೆ ಪೌರ್ಣಮಿ ಬಂದ್ರೆ ಜಗಳ ಮನೆಯಲ್ಲಿ. ಇಲ್ಲಿ ಬಂದಾದ್ಮೇಲೆ ಅವ್ರು ಧ್ಯಾನ ಮಾಡಿ ಹೋದಾದ್ಮೇಲೆ ಹೇಳಿದ್ರು, ಆ ಜಗಳ ಎಲ್ಲ ಸಾಲ್ವ್ ಆಗಿದೆ, ಎಷ್ಟೋ ಕಮ್ಮಿ ಆಗಿದೆ ಇವಾಗ ಅಂತ ಅನ್ಬಿಟ್ಟು ಅದು ಹೇಳಿದ್ರು. ಮತ್ತೆ ಅವ್ರಿಗೆ ಹರ್ನಿಯ ಆಪರೇಷನ್ ಮಾಡ್ಬೇಕು ಅಂತ ಡಾಕ್ಟರ್ ಹೇಳಿದ್ರು. ಇಲ್ಲಿ ಬಂದು ಗುರುಗಳ ಹತ್ರ ಬಂದು ಇಲ್ಲಿ 21 ದಿನ ಯೋಗ ಮಾಡಿದಾದ್ಮೇಲೆ ಆ ಆಪರೇಷನ್ ಬೇಡ, ಎಲ್ಲ ಸರೋಗಿದೆ, ಸ್ಕ್ಯಾನಿಂಗ್ ಮುಖಾಂತರ ಗೊತ್ತಾಯ್ತು ಯಾವ ಆಪರೇಷನ್ ಬೇಡ, ಎಲ್ಲ ಸರೋಗಿದೆ. ಸೊ ಆ ರಿಸಲ್ಟ್ ನ ನೋಡ್ಕೊಂಡು ನಾನು ಯಾವ ಪರಿಸ್ಥಿತಿನಲ್ಲಿ ಇಲ್ಲಿ ಬಂದೆ ಅಂತಂದ್ರೆ, ನನಗೆ ಜೀವನನೇ ಬೇಡ ಅಂತ ಪರಿಸ್ಥಿತಿನಲ್ಲಿ ನಾನು ಬಂದೆ. ಯೋಗ ನಾನು 21 ದಿನ ಕಂಪ್ಲೀಟ್ ಮಾಡ್ತೀನಿ ಅಂತಾನು ನನಗೆ ಗೊತ್ತಿಲ್ಲ. ಒಂದು ದಿನಾನು ರಜಾ ಹಾಕ್ಬಾರ್ದು ಅಂತ ಬಂದೆ. ಬಟ್ ಮಧ್ಯದಲ್ಲಿ ರಜಾ ತಗೊಂಡೆ. ಅವಾಗಲೂ ಗುರುಗಳು ಫೋನ್ ಮಾಡಿದೆ, ಇಲ್ಲ ಗುರುಗಳೇ ನಾನು ನೆಕ್ಸ್ಟ್ ಬ್ಯಾಚ್ ಕಂಟಿನ್ಯೂ ಮಾಡ್ತೀನಿ. 18 days ಕಂಪ್ಲೀಟ್ ಆಗೋದು, 3 days ಅಷ್ಟೇ ಇದ್ದಿತ್ತು. ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ. ತುಂಬಾ ಸ್ಟ್ರೆಸ್. ಎಷ್ಟು ಬಾಬಾನ ಧ್ಯಾನ ಮಾಡ್ತಿ ಬಂದು ಬೇಡ್ಕೊಂಡು ಏನು ಮಾಡಿದ್ರು ಒಂದು ಫ್ಯಾಮಿಲಿ ಸ್ಟ್ರೆಸ್, ವರ್ಕ್ ಸ್ಟ್ರೆಸ್ ಎರಡೂ ನನಗೆ ಮ್ಯಾನೇಜ್ ಮಾಡಕ್ ಆಗ್ತಾ ಇರಲಿಲ್ಲ. ಬಟ್ ಸಿದ್ಧಿಗುರುಗಳು ಮಾಡ್ತಿದ್ದಂತ ಕ್ಲಾಸ್ಗಳು ಅದನ್ನೆಲ್ಲನೂ ಕೇಳಿದಾಗ ನಂಗೆ ಅರ್ಥ ಆಯ್ತು. ನನ್ನ ಲೈಫಲ್ಲಿ ಒಂದು ಕ್ಲಾರಿಟಿ ಸಿಕ್ತು ನನಗೆ. ನಾನೇನ್ ಮಾಡ್ಬೇಕು ಅನ್ನೋದು ನನ್ ಕ್ಲಾರಿಟಿ ಸಿಕ್ತು. ನನ್ನ ಕೊನೆಯ ಉಸಿರಿರೋವರೆಗೂ ನಾನು ಈ ಆಶ್ರಮದಲ್ಲಿ ಈ ಮಟ್ಟಕ್ಕೆ ನಾನು ಸೇವೆ ಮಾಡ್ತೀನಿ. ಈ ಆಧ್ಯಾತ್ಮಿಕವಾಗಿ ನಾನು ಮುಂದುವರಿಬೇಕು. ನನ್ಗೆ ಮೊದಲೇ ಸ್ಪಿರಿಚುವಲ್ ಇತ್ತು, ಬಟ್ ಇದು ನನಗೀಗ ಆಡೆಡ್ ಅಡ್ವಾಂಟೇಜ್ ಆಗಿದೆ ಇವಾಗ ನನ್ನ ಸ್ಪಿರಿಚುವಲ್ ಲೈಫ್ ನ ಲೀಡ್ ಮಾಡಕ್ಕೆ. ಮತ್ತೆ ನನ್ಗೆ ಆಸೆ ಇದ್ದಿದ್ದು ಮೋಟಿವೇಶನಲ್ ಸ್ಪೀಕರ್ ಆಗ್ಬೇಕು ಅಂತ. ನಂಗೆ ನಂಬಿಕೆ ಇದೆ, ನನಗೆ ಈ ಸ್ಥಾನದಲ್ಲಿ ಈ ಮಟ್ಟದಿಂದ ನನಗೆ ಅವಕಾಶನೂ ಸಿಕ್ಕಿದೆ. ಇದೇ ನನ್ನ ಫಸ್ಟ್ ಟೈಮ್ ನಾನು ಆಂಕರಿಂಗ್ ಮಾಡ್ತಾ ಇರೋದು. ಸೊ ಆ ಆಪರ್ಚುನಿಟಿನೂ ನನಗೆ ಸಿಕ್ಕಿದೆ. 20ನೇ ತಾರೀಕು ಮಹಾದೇವರು ಕೂಡ ಆಂಕರಿಂಗ್ ಸಿಕ್ಕಿದೆ ನನಗೆ. ಸೊ ನನ್ನ ನೋವುಗಳು ಏನೇ ಇದ್ರೂ ಕೂಡ ನಾನು ಇಲ್ಲಿ ಬಂದು ನಾನು ಧ್ಯಾನ ಮಾಡಿ ಇಲ್ಲಿ ಬಂದಾಗ ನಾನು ಮರ್ತೋಗ್ತೀನಿ ಅದನ್ನೆಲ್ಲ. ನಾನು ಅಷ್ಟು ಪೀಸ್ಫುಲ್ ಆಗಿ ನಾನು ಮತ್ತೆ ಇನ್ನೊಂದು ಏನಂತಂದ್ರೆ, ಮೊದಲು ನಾನು ಈ ಆಜ್ಞಾ ಚಕ್ರದಲ್ಲಿ ನಮ್ಗೆ ಯೋಗ ಮಾಡಿದ್ರೆ ಆಕ್ಟಿವೇಟ್ ಆಗುತ್ತೆ, ಸರಿ ಗೊತ್ತೋದು. ಆಜ್ಞಾ ಚಕ್ರ, ತುರ್ಯ ಚಕ್ರದಲ್ಲಿ ತುರ್ಯಮಲ್ಲಿ ನಾವು ಯೋಗ ಮಾಡಿದಾಗ ನನಗೆ ಅದು ಆಕ್ಟಿವೇಟ್ ಆಗ್ತಾನೆ ಇರಲಿಲ್ಲ. ಎಷ್ಟು ಮನೆಯಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿದ್ರು ಅದು ನನ್ಗೆ ಫೀಲೇ ಆಗ್ತಾ ಇರಲಿಲ್ಲ. ಇಲ್ಲಿ ಬಂದಾದ್ಮೇಲೆ ನಂಗೆ ಆಟೋಮೆಟಿಕ್ ಆಗಿ 5 days ಆದ್ಮೇಲೆ ನನಗೆ ಆ ಎಕ್ಸ್ಪೀರಿಯನ್ಸ್ ಆಯ್ತು. 4 days ವರ್ಗು ನನಗೆ ಫ್ಲವರ್ ಶೇಕ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ನಂಗೆ ಯಾವ್ದು ಎಕ್ಸ್ಪೀರಿಯನ್ಸ್ ಆಗಿರ್ಲಿಲ್ಲ. ಬಟ್ ಮಂಡೇ ನಾವು ಪೂಜೆ ಮಾಡಿದಾಗ ಆ ಫ್ಲವರ್ ನನಗೆ ವೈಬ್ರೇಟ್ ಆದಾಗ ನನ್ನದೊಂದು ಎಮೋಷನ್ ಬೇರೆ ತರ ಇತ್ತು. ನಂಗೆ ಆ ಫ್ಲವರ್ ವೈಬ್ರೇಟ್ ಆದಾಗ ನನಗೆ ಗೊತ್ತಿದ್ದಿಲ್ಲ ನೀವು ಇವತ್ತು 21 ದಿನ ನಾನು ಈ ಯೋಗನ ಕಂಪ್ಲೀಟ್ ಮಾಡಿದಾದ್ಮೇಲೂ ಕೂಡ ಅದೊಂಥರ ನನಗೆ ಹ್ಯಾಪಿ. ಕಷ್ಟದಲ್ಲೂ ನಾನು ಕಂಪ್ಲೀಟ್ ಮಾಡಿದ್ನಲ್ಲ, ಸಕ್ಸಸ್ಫುಲ್ ಆಗಿ ಅಚೀವ್ ಮಾಡಿದ್ನಲ್ಲ ಅಂದ್ರೆ ನಾನು ಅಳೋದೇನು ಅಂದ್ರೆ ದೇವರಿಗೆ ನಾನು ತುಂಬಾ ಹತ್ರ ಆಗಿದ್ದೀನಿ ಅನ್ನೋದು ನನ್ನ ಕಾನ್ಫಿಡೆನ್ಸ್. ಥ್ಯಾಂಕ್ ಯು ಸಿದ್ಧಿ ಗುರುಗಳೇ, ಥ್ಯಾಂಕ್ ಯು ನಾಗರಾಜ್ ಸರ್, ಥ್ಯಾಂಕ್ ಯು ದಯಾನಂದ್ ಸರ್.